Hello everyone. 5th Sem BCom syllabus Income Tax 1 for the assessment year 2020-21. Chapter 4 Income from Salary presented by Dr. Pramila KS. Today let us discuss about rent-free accommodation and concessional accommodation. Meaning house or quarters is provided by employer to employee, either free of cost or at a concessional rate. ಸೊ ರೆಂಟ್ ಫ್ರೀ ಅಕಾಮಿಡೇಷನ್ ಅಂದರೆ ಏನು? HRA ಈಗಾಗಲೇ ನೋಡಿದ್ದೀರಾ. ಹೌಸ್ ರೆಂಟ್ ಅಲೋಯನ್ಸಸ್ ಅಂತ ಅಂದರೆ ಏನು, ಅದನ್ನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಕೆಲವೊಂದು ಸತಿ ಏನು ಮಾಡ್ತಾರೆ, ರೆಂಟ್ ಫ್ರೀ ಅಕಾಮಿಡೇಷನ್, ಈ ಮನೆ ಬಾಡಿಗೆಗೆ ಅಂತ ಅಲೋಯನ್ಸ್ ಕೊಡದೆ ಅವರೇ ಮನೇನ ಕೊಡಬಹುದು. ಎಂಪ್ಲಾಯರ್ ಮನೇನ ಪ್ರೊವೈಡ್ ಮಾಡಬಹುದು. ಮನೆ ಅಥವಾ ಕ್ವಾರ್ಟರ್ಸ್ ಏನಾದರೂ ಇರ್ಬೋದು, ಅದನ್ನು ಪ್ರೊವೈಡ್ ಮಾಡಿದ್ರೆ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಥರ, ಒಂದು ಫ್ರೀ ಆಗಾದರೂ ಕೊಡ್ಬೋದು, ಇನ್ನೊಂದು ಕನ್ಸೆಷನಲ್ ರೇಟಲ್ಲಿ, ಅಂದರೆ ಸ್ವಲ್ಪ ದುಡ್ಡನ್ನು ಕಲೆಕ್ಟ್ ಮಾಡ್ಕೊತಾರೆ ಎಂಪ್ಲಾಯಿ ಹತ್ರದಿಂದ. ಸೊ ಅವಾಗ ಕನ್ಸೆಷನಲ್ ರೇಟ್ ಅಂತ ಹೇಳ್ತೀವಿ. ಇವಾಗ 5,000 ಮನೇನ ಕೊಟ್ಬಿಟ್ಟು 1,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರೆ ಕನ್ಸೆಷನಲ್ ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೆಂಟ್ ಫ್ರೀ ಅಕಾಮಿಡೇಷನ್ ಆಸ್ ಅ ಪರ್ಕ್ವಿಸಿಟ್, ಟ್ಯಾಕ್ಸಬಲ್ ಪರ್ಕ್ವಿಸಿಟ್. ಸೊ ಈಗ ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವ ಥರ, ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಹೇಗೆ, ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಹೇಗೆ ಅಂತ ನೋಡೋಣ. ಫಸ್ಟು ಇವತ್ತಿನ ಸ್ಲೈಡ್ಸಲ್ಲಿ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಯಾವ ಥರ ಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾಡ್ತೀವಿ, ಯಾವ ಥರ ಟ್ಯಾಕ್ಸನ್ನು ಪರ್ಕ್ವಿಸಿಟನ್ನು ಟ್ಯಾಕ್ಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಅಮೌಂಟ್ ಡಿಟರ್ಮೈನ್ಡ್ ಆ್ಯಸ್ ಪರ್ ಗವರ್ನಮೆಂಟ್ ರೂಲ್ಸ್. ಗೌರ್ಮೆಂಟ್ ಅವರೇ ಹೇಳಿರ್ತಾರೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ತಗೋತೀವಿ. ಅದಾದಮೇಲೆ ಫರ್ನಿಚರ್ ಏನಾದರೂ ಪ್ರೊವೈಡ್ ಮಾಡಿದರೆ, ಇದರಲ್ಲಿ ಎರಡು ಥರ ಇರುತ್ತೆ, ಫರ್ನಿಷ್ಡ್ ಹೌಸ್ ಆ್ಯಂಡ್ ಅನ್ಫರ್ನಿಷ್ಡ್ ಅಂತ ಹೇಳ್ಬಿಟ್ಟು. ಫರ್ನಿಷ್ಡ್ ಆದರೆ ಕಾಸ್ಟ್ ಕೊಟ್ಟಿದ್ರೆ 10% ಆಫ್ ದಿ ಕಾಸ್ಟ್ ತೊಗೋಬೇಕು. ಅನ್ಫರ್ನಿಷ್ಡ್ ಆದರೆ ಏನೂ ತೊಗೊಳಂಗಿಲ್ಲ ಬಿಡಿ. ಕೆಲವೊಂದು ಸತಿ ಏನು ಮಾಡ್ತಾರೆ, ಅವ್ರದ್ದು ಫರ್ನಿಚರ್ ಪರ್ಚೇಸ್ ಮಾಡಿರಲ್ಲ, ಹೈಯರ್ ಮಾಡಿರ್ತಾರೆ, ಆವಾಗ ಆ್ಯಕ್ಚುಯಲ್ ಹೈಯರ್ ಚಾರ್ಜಸ್. ಓಕೆ, ಐದರ್ ಹೈಯರ್ ಚಾರ್ಜಸ್ ಆರ್ ಇವೇನಾದರೂ ಪರ್ಚೇಸೇ ಮಾಡಿಬಿಟ್ಟಿದ್ರೆ 10% ಆಫ್ ದಿ ಕಾಸ್ಟ್. ಇದೆರಡರಲ್ಲಿ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೋಬೇಕು, ಅದನ್ನು ಪರ್ಕ್ವಿಸಿಟ್ ಆಗುತ್ತೆ. ಸೊ ಅವ್ರ ಹತ್ರ ಏನಾದರೂ ರೆಂಟ್ ಕಲೆಕ್ಟ್ ಮಾಡ್ಕೊಂಡಿದ್ರೆ, ಕನ್ಸೆಷನಲ್ ರೆಂಟ್ ಅಂತ ಹೇಳಿದೆ ನೋಡಿ. ಸೊ ಇವಾಗ ಅವ್ರ ಹತ್ರ ಏನಾದರೂ ಇವಾಗ 5,000 ರುಪೀಸ್ ಮನೆಯನ್ನು 1,000 ರೂಪಾಯಿಗೆ ಬಾಡಿಗೆ ಕೊಟ್ಟಿದ್ರೆ, ಆ 1,000 ರೂಪಾಯಿನ ಕಳ್ಕೊಂಬಿಡ್ಬೇಕು, ಆಯಿತಾ. 4,000 ಮಾತ್ರ ಪರ್ಕ್ವಿಸಿಟ್ ಆಗುತ್ತೆ. ಸೊ ಆ ಥರ ಏನಾದರೂ ಅವ್ರು ಎಂಪ್ಲಾಯಿ ಏನಾದರೂ ರೆಂಟ್ ಏನಾದರೂ ಕಟ್ಟಿದ್ರೆ ಅದನ್ನು ಕಳ್ಕೊಬೇಕು. ಓಕೆ, ಸೊ ಅದನ್ನು ಕಳ್ಕೊಂಡು ಬರೋದನ್ನು ವಿ ಕಾಲ್ ಇಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ RFA ಅಂತೀವಿ. So let us see how to solve a problem. Let us solve this problem. Shri Sai Prakash, as a special advisor to the Ministry of Agriculture, Andhra government, he is posted at Hyderabad. Following are the particulars of his salary income for the previous year 2019-20. Basic pay rupees 15,000 per month, DA rupees 5,000 per month, residential house at Hyderabad. License fees for the house determined by the government is rupees 1,500 per month. ನೋಡಿ, ಗೌರ್ಮೆಂಟ್ ಡಿಟರ್ಮೈನ್ ಮಾಡ್ತಾ ಇದೆ ಅಲ್ವಾ, ಈ ಅಮೌಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಫೇರ್ ರೆಂಟ್ rupees 4,000 per month, ಇದು ಬೇಕಾಗಲ್ಲ. ಸ್ಟ್ಯಾಂಡರ್ಡ್ ರೆಂಟ್ rupees 3,000 per month, ಇದು ಅಷ್ಟೇ ಬೇಕಾಗಲ್ಲ. ಕಾಸ್ಟ್ ಆಫ್ ಫರ್ನಿಚರ್ ಪ್ರೊವೈಡೆಡ್ ಬೈ ದಿ ಗವರ್ನಮೆಂಟ್ rupees 30,000, ಇದು ತಗೋತೀವಿ. ರೆಂಟ್ ಫಾರ್ ದ ಹೌಸ್ ಪೇಬಲ್ ಬೈ ಮಿಸ್ಟರ್ ಪ್ರಕಾಶ್ rupees 500 per month. ಸೊ ಇದು ಕನ್ಸೆಷನಲ್ RFA ಆಯಿತು, ಕನ್ಸೆಷನಲ್ ಹೌಸ್. ಓಕೆ, ನೆಕ್ಸ್ಟ್ ಫರ್ನಿಚರ್ ರೆಂಟ್ ಪೇಯಬಲ್ ಬೈ ಹಿಮ್ rupees 75, ಅಂದರೆ ಮನೆಗೆ 500 ರೂಪಾಯಿ, ಫರ್ನಿಚರ್ಗೆ 75 ರೂಪಾಯಿ, ಟೋಟಲಾಗಿ 575 ರೂಪಾಯಿ ಪ್ರಕಾಶ್ ಪೇ ಮಾಡ್ತಾ ಇರೋದು. Compute taxable value of RFA. Now let us solve the problem. First label it. Solution ನೋಡಿ, computation of taxable RFA. Assessee Shri Prakash, status resident, category government, previous year 1920, assessment year 2021. Okay, ಸೊ ಇವಾಗ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಲೈಸೆನ್ಸ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿರ್ತಾರೆ ಆ ಫೀಸನ್ನು ತೊಗೊತೀವಿ, ಆ ರೇಟನ್ನು ತೊಗೊತೀವಿ. ಸೊ ಇಲ್ಲಿ ರೇಟ್ ಫಿಕ್ಸ್ ಮಾಡಿರೋದು 1,500 ಪರ್ ಮಂತ್ ಅಂತ ಅಲ್ವಾ. ಸೊ ಲೈಸೆನ್ಸ್ ಫೀಸ್ 1,500 × 12 ಅಂತ ತೊಗೊಳ್ಳಿ, 18,000 ರೂಪೀಸ್ ಆಗುತ್ತೆ.
ಇದಕ್ಕೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಬಳಸ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದಾರೆ. ಅದರ ಕಾಸ್ಟ್ ಬಂದು 30,000 ಆಗ್ತಿದೆ. ಅದ್ರ ಮೇಲೆ 10% ತಗೊಳ್ಳಿ, 3,000 ಆಗುತ್ತೆ. ಸೊ ಟೋಟಲಾಗಿ ಎಷ್ಟಾಯಿತು ಅಂದರೆ 21,000. 21,000 ಕಂಪನಿ ಇವನಿಗೆ ಕೊಡ್ತಾ ಇರುವಂಥ ರೆಂಟ್ ಫ್ರೀ ಅಕಾಮಿಡೇಷನ್ನ ಬೆನಿಫಿಟ್. ಬಟ್ ಪ್ರಕಾಶ್ ಅದಕ್ಕೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ 575 ರೂಪಾಯಿ ಕೊಡ್ತಾ ಇದ್ದಾರೆ ಆ ಮನೆಗೆ ಮತ್ತು ಫರ್ನಿಚರ್ಗೆ ಎರಡಕ್ಕೂ ಸೇರಿ. ಸೊ ಅದನ್ನು ಮಲ್ಟಿಪ್ಲೈ ಬೈ 12 ಮಾಡಿ ಕಳ್ಕೊಂಬಿಡಿ, 6,900 ಬರುತ್ತೆ. ಅದನ್ನು ಕಳ್ಕೊಂಡ್ರೆ ಆ್ಯಕ್ಚುಯಲ್ ಆಗಿ ರೆಂಟ್ ಫ್ರೀ ಅಕಾಮಿಡೇಷನಿಂದ ಪ್ರಕಾಶ್ಗೆ ಎಷ್ಟು ಬೆನಿಫಿಟ್ ಹೋಗ್ತಿದೆ ಅಂತಂದರೆ 14,100. ಅದನ್ನು ಮಾತ್ರ ಟ್ಯಾಕ್ಸ್ ಮಾಡಬೇಕು. ಓಕೆ, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ RFE ಇಸ್ 14,100. ಓಕೆ, ಸೊ ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟನ್ನು ಮಾತ್ರನೇ ತಗೋಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಯಾವ ಥರ ಟ್ರೀಟ್ ಮಾಡ್ತೀವಿ ಅಂತ ನೋಡೋಣ.